ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿ ಅಂತ್ಯ ಹಿನ್ನೆಲೆ ಭಾರೀ ಭದ್ರತೆಯಲ್ಲಿ ವಕೀಲ ದೇವರಾಜೇಗೌಡರನ್ನ ಕೋರ್ಟ್ಗೆ ಕರೆತಂದ ಎಸ್ಐಟಿ. ವಕೀಲ ದೇವರಾಜೇಗೌಡ ನನ್ನ ಮೇಲೆ ಮಾಡಿರುವ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ ಎ ಗೋಪಾಲಸ್ವಾಮಿ ಹೇಳಿಕೆ. ಪೊಲೀಸ್ ಕಸ್ಟಡಿ ವೇಳೆ ನ್ಯಾಯಾಲಯದ ಅನುಮತಿ ಇಲ್ಲದೆ ಡಿಕೆಶಿ ವಿರುದ್ಧ ಸುಳ್ಳು ಹೇಳಿಕೆ ನೀಡಿರುವ ದೇವರಾಜೇಗೌಡ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಆಗ್ರಹ. ಮತ್ತು ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯನ್ನ ಪೊಲೀಸರ ನೆರವಿನೊಂದಿಗೆ ಸುಪರ್ದಿಗೆ ಪಡೆದ ಹಾಸನ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯ ಅಧಿಕಾರಿಗಳು. ವಾರ್ತೆಗಳ ವಿವರ. ಪೆನ್ ಡ್ರೈವ್ ವೈರಲ್ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಎಸ್ಐಟಿ ವಕೀಲ ದೇವರಾಜೇಗೌಡ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಭಾರೀ ಭದ್ರತೆಯಲ್ಲಿ ದೇವರಾಜೇಗೌಡರನ್ನ ಕೋರ್ಟ್ಗೆ ಕರೆತಂದಿದ್ದ ಎಸ್ಐಟಿ ತಂಡ ಹಾಸನದ 5ನೇ ಅಧಿಕ ಸಿವಿಲ್ ನ್ಯಾಯಾಲಯದ ಎದುರು ಹಾಜರುಪಡಿಸಿತ್ತು. ಅವರನ್ನ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಲಿಲ್ಲ. ಹೀಗಾಗಿ ಅತ್ಯಾಚಾರ ಪ್ರಕರಣದಲ್ಲಿ ಮೇ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವವರನ್ನ ಜಿಲ್ಲಾ ಕಾರಾಗೃಹಕ್ಕೆ ಬಿಡಲಾಯಿತು. ಎಸ್ಐಟಿ ವಶಕ್ಕೆ ಪಡೆಯುವಾಗ ಸುದ್ದಿಗಾರರೊಂದಿಗೆ ಸ್ಫೋಟಕ ವಿಷಯಗಳನ್ನು ಮಾತನಾಡಿ ಸಂಚಲನ ಸೃಷ್ಟಿಸಿದ್ದ ದೇವರಾಜೇಗೌಡ ಅವರ ಭದ್ರತೆಗೆ ಪೊಲೀಸರು ಹೆಚ್ಚು ಜಾಗ್ರತೆ ವಹಿಸಿದ್ದರು. ಅವರು ನ್ಯಾಯಾಲಯದ ಒಳಗೆ ಹೋಗುವಾಗ, ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಾಗ ಹಾಗೂ ಜೈಲಿಗೆ ಹೋಗುವಾಗ ಮಾಧ್ಯಮದವರ ಸಂಪರ್ಕಕ್ಕೆ ಬಾರದಂತೆ ಪೊಲೀಸ್ ತಂಡ ಸುತ್ತುವರೆದಿತ್ತು. ಕವರ್ ಮಾಡಬೇಡಿ. 5 ಕೋಟಿ ಅಡ್ವಾನ್ಸ್ ನೀಡಲು ಯತ್ನ ಮಾಡಲಾಗಿದೆ ಎಂದು ಬಂಧನದಲ್ಲಿರೋ ದೇವರಾಜೇಗೌಡ ಮಾಡಿರುವ ಆರೋಪ ಸಾಬೀತಾದರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ಎ ಗೋಪಾಲಸ್ವಾಮಿ ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಶುಕ್ರವಾರ ಕೇಸ್ ಒಂದರಲ್ಲಿ ಜೈಲಿಗೆ ಹೋಗಿರೋ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ. ನಾನು 5 ಕೋಟಿ ಹಣವನ್ನು ನನ್ನ ಮೂಲಕ ಕೊಟ್ಟು ಕಳಿಸಿದ್ರು ಎಂದು. 100 ಕೋಟಿ ಅಂದರೆ ಎಷ್ಟು ಚೀಲ ಬೇಕು, 5 ಕೋಟಿಗೆ ಎಷ್ಟು ಚೀಲ ಬೇಕು, ಆತ ಡೂಪ್ಲಿಕೇಟ್ ವಕೀಲನೋ ಹೊರತನೋ ಒರಿಜಿನಲ್ ವಕೀಲನೋ ಗೊತ್ತಿಲ್ಲ. ನನ್ನ ಮೇಲೆ ನಮ್ಮ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಚೆಲುವರಾಯಸ್ವಾಮಿ, ಕೃಷ್ಣೇಗೌಡ ವಿರುದ್ಧ ಆರೋಪ ಮಾಡಿದ್ದಾರೆ. ಬೌರಿಂಗ್ ಕ್ಲಬ್ನಲ್ಲಿ ಹಣ ತಂದಿದ್ದ ಬಗ್ಗೆ ಹೇಳಿದ್ದಾರೆ. ಈತ ಹಾಸನದ ಸಂಸದರ ವಿರುದ್ಧ ಹೋರಾಟ ಮಾಡಿ ಸದಸ್ಯತ್ವ ಅನರ್ಹಗೊಳಿಸುವವರೆಗೂ ಪ್ರಯತ್ನ ಮಾಡಿದ್ರು. ರೇವಣ್ಣಗೆ ಏಕವಚನದಲ್ಲಿ ಮಾತನಾಡಿ ಎನ್ಆರ್ ವೃತ್ತದಲ್ಲಿ ಬಿಗ್ ಸ್ಕ್ರೀನ್ ಹಾಕೋದಾಗಿ ಹೇಳಿದ್ರು ಎಂದು ಹೇಳಿದರು. ಕಳೆದ 4-5 ದಿನ ಹಿಂದೆ, ಸುಮಾರು 3 ದಿವಸ ಹಿಂದೆ, ಶುಕ್ರವಾರ ಇರ್ಬೋದು ಅಂತ ಭಾವಿಸ್ತೇನೆ, ಏನು ದೇವರಾಜೇಗೌಡ ಲೈಂಗಿಕ ಒಂದು ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಜೈಲಿಂದ ಅಲ್ಲಿ ಪೊಲೀಸ್ ವ್ಯಾನ್ನಲ್ಲಿ ನಮ್ಮ ಸರ್ಕಾರದ 4 ಸಚಿವರು ಸುಮಾರು 100 ಕೋಟಿ BJP ಲೀಡ್ರಾದಂಥ ಶಿವರಾಮೇಗೌಡರ ನೇತೃತ್ವದಲ್ಲಿ 100 ಕೋಟಿಯನ್ನು ನನಗೆ ಕೊಡೋಕ್ಕೆ ಬಂದಿದ್ದರು, ವ್ಯಾಪಾರ ಮಾಡಿದರು ಅನ್ನೋದೊಂದು. ಅದ್ರ ಜೊತೆಗೆ 5 ಕೋಟಿ ಹಣವನ್ನು ಚನ್ನರಾಯಪಟ್ಟಣದ ಎಂ ಎ ಗೋಪಾಲಸ್ವಾಮಿ ಮುಖಾಂತರ ಕ್ಯಾಶ್ ಮುಖಾಂತರ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ನ ತಮ್ಮ ಮಾಧ್ಯಮದ ಮುಖಾಂತರ ನೀವೆಲ್ಲ ಬಿತ್ತರಿಸಿದ್ದೀರ. 100 ಕೋಟಿ ಅಂದರೆ ಎಷ್ಟು ಚೀಲ ಬೇಕು, 5 ಕೋಟಿಗೆ ಎಷ್ಟು ಚೀಲ ತಗೊಂಡೋಗ್ಬೇಕು, ಇದು ವಿಚಾರ. ಇಂಥ ಸಂದರ್ಭದಲ್ಲಿ ಆ ಹಣನ ಕೊಟ್ಟಿದ್ದೀನಿ ಅಂತ ಈಗ ನನ್ನ ಮೇಲೆ ಗೋಪಾಲಸ್ವಾಮಿಯವರು ಸಂಧಾನಕ್ಕೆ ಬಂದಿದ್ದರು. ಕ್ಯಾಶ್ ತಂದು ಕೊಟ್ಟಿದ್ದಾರೆ ಬೋರಿಂಗ್ ಕ್ಲಬ್ಬಲ್ಲಿ. ಸೊ ಈ ಆರೋಪವನ್ನು ಮಾನ್ಯ ಡೂಪ್ಲಿಕೇಟ್ ವಕೀಲನ ಒರಿಜಿನಲ್ ವಕೀಲನ ಗೊತ್ತಿಲ್ಲ, ಯಾವಾಗಲೂ ಕೋಟ್ ಹಾಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಆ ವಕೀಲ ಅಂತ ಹೇಳ್ಕೊತಾರೆ. BJP ಒಳನಶ್ಪುರದ ಅಭ್ಯರ್ಥಿ ನನ್ನ ಮೇಲೆ ಮತ್ತು ನಮ್ಮ ಸಚಿವರುಗಳಾದಂಥ ಚೆಲುವರಾಯಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು, ನಮ್ಮ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರು, ಇವರೆಲ್ಲ ಕೂಡ ರಾಜ್ಯದ ರಾಷ್ಟ್ರ ಮಟ್ಟದ ನಾಯಕರುಗಳು. ಇವ್ರ ಮೇಲೆ ಒಂದು ಅಪಪ್ರಚಾರ ಮಾಡಿದರೆ ನನಗೆ ಕ್ರೆಡಿಟ್ ಬರುತ್ತೆ ಅಂತ ಕಳೆದ 4 ವರ್ಷದಿಂದಲೂ JDS MP ಆದಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಟೀಕೆ ಮಾಡ್ಕೊಂಡೇ ಬಂದರು. ಅವ್ರ ವಿರುದ್ಧ ಹೋರಾಟವನ್ನು ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳನ್ನ ಕೂಡ ಸಂಪರ್ಕ ಪಡೆದ, ನನ್ನೂ ಸೇರಿದಂತೆ ಸಂಪರ್ಕ ಪಡ್ಕೊಂಡು ಸಲಹೆ ಸೂಚನೆಗಳನ್ನ ಕೇಳ್ತಾಯಿದ್ದ, ಮಾಡ್ತಾಯಿದ್ದ. ಅದಾದ ನಂತರ ಆ ಒಂದು ಅಭ್ಯರ್ಥಿನ ಕೂಡ ಡಿಸ್ಕ್ವಾಲಿಫೈ ಆಯಿತು, ಪ್ರಜ್ವಲ್ ರೇವಣ್ಣ. ನಾನು ಕೂಡ ಪತ್ರಿಕೆಯಲ್ಲೆಲ್ಲ ಮಾತಾಡಿದ್ದೀನಿ ಆತನ ಬಗ್ಗೆ. ತದನಂತರದಲ್ಲಿ ಎಲ್ಲನೂ ಸಂಪರ್ಕ ಇಟ್ಕೊಂಡು ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾಯಿದ್ದ.
ಏಕವಚನಗಳನ್ನು ಬಹುರೂಪವಾಗಿ ಬಳಸ್ತಾ ಇದ್ದರು. ಹಾಗೆಯೇ ಇದೇ ದೇವರಾಜೇಗೌಡ ನಮ್ಮ ಹಾಸನ ಪತ್ರಿಕಾ ಘಟಕಕ್ಕೆ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ, ನಾನು ರೇವಣ್ಣ ನಿನ್ನೇನು ನಿನ್ನ ದುಸ್ಸಾಹಸವನ್ನು ಮಟ್ಟ ಹಾಕ್ತೀನಿ, NR ಸರ್ಕಲಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ತೀನಿ, ನೀನು ನೋಡ್ತಾ ಇರು, ನಾನು ಯಾರು ಅಂತ ಹೇಳಿ ಭಾಷೆಗಳನ್ನ ಬಳಸಿರೋದು ವಿಡಿಯೋ ಕ್ಲಿಪ್ಗಳು. ಆ ರೀತಿ ಬಳಸಿ ದೇವೇಗೌಡರ ಕುಟುಂಬ ನನ್ನ ಕುಟುಂಬವನ್ನೇ ಡೈವರ್ಸ್ ಮಾಡಿದರು ಅಂತ ಹೇಳಿ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಬಾಗಿಲು ತೊಟ್ಟಿ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ, ಕಾಂಗ್ರೆಸ್ ಪಕ್ಷದಲ್ಲೇ ನಾವೇ KDP ಮೆಂಬರ್ ಮಾಡಿದ್ದು, ಆತ ಕಿಸಾನ್ ಘಟಕ ಅಧ್ಯಕ್ಷನ ಮಾಡಿದ್ದು. ಆ ಸಂದರ್ಭ ಹಸು ಶಾಲೆ ಹಾಕೊಂಡು ಇರೋತ್ತೆಲ್ಲ ಹೋರಾಟ ಮಾಡ್ತಾಯಿದ್ದ. ಏನೋ ಪರಿತಾರ ಬೆಳೀತಾವ್ರೆ ಅಂತ ಹೇಳಿ ಅವಾಗ ನಾವೆಲ್ಲರೂ ಕೂಡ, ನಾನು MLC ಇದ್ದೆ, ಜಿಲ್ಲಾಧ್ಯಕ್ಷ ಇದ್ದರು, ಆಗಿನ ಮಿನಿಸ್ಟ್ರು ಕೂಡ ನಮ್ಮ ಪಕ್ಷದವರು ಇದ್ದರು. ಅದನ್ನೆಲ್ಲ ಬಳಸ್ಕೊಂಡು ಮತ್ತೆ ಆ ಏನು ಅಭ್ಯರ್ಥಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದ, ದೇವೇಗೌಡರ ಕುಟುಂಬ ವಿರೋಧ ಮಾಡಿಕೊಂಡು ಚರ್ಚೆ ಮಾಡ್ಕೊಂಡು ಬರ್ತಾಯಿದ್ದ. ಅದು ಡಿಸ್ಕ್ವಾಲಿಫಿಕೇಷನು ಆಗೋಯ್ತು. ಕೋಟಿ ಹಣ ಕೊಟ್ಟಿದ್ರೆ ಅಥವಾ ಪ್ರಯತ್ನ ಮಾಡಿದ್ರೆ ಆತ ಬಿಜೆಪಿ ಮುಖಂಡ ಆಗಿರೋದ್ರಿಂದ ಇಡಿ ಮೂಲಕ ನನ್ನನ್ನು ಹಿಡಿಸಬಹುದಿತ್ತಲ್ಲ, ಆತ ಬ್ಲಾಕ್ ಮೇಲ್ ಮಾಡುತ್ತಿರಬಹುದು ಎಂಬ ಅನುಮಾನ ಇದೆ. ಹಾಸನದಲ್ಲಿ JDS ಅಭ್ಯರ್ಥಿ ವಿರೋಧಿಸೋ ದೇವರಾಜೇಗೌಡ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಪರವಾಗಿ ಇರ್ತಾರೆ. ಕುಮಾರಸ್ವಾಮಿ ಅವರು ರೇವಣ್ಣ ಅವರ ಹೆಗಲ ಮೇಲೆ ಗನ್ನಿಟ್ಟು ಶಿವಕುಮಾರ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಇದೆ ಎಂದು ಹೇಳಿದರು. ಮತ್ತು 5 ಕೋಟಿಯನ್ನು ನಾನು ತೊಗೊಂಡೋಗಿ ಆತನಿಗೆ ಕೊಟ್ಟಿದ್ದರೆ, ಕ್ಯಾಶ್ ಮುಖಾಂತರ ನನ್ನ ಬೋರಿಂಗ್ ಕ್ಲಬ್ಬಲ್ಲಿ ಕೊಡೋದಾದರೆ, ಆತ ಕೇಂದ್ರ ಸರ್ಕಾರದಲ್ಲಿ NDA ಗೌರ್ಮೆಂಟ್ ಇದೆ, ಮೋದಿ, ಅಮಿತ್ ಶಾ ಅವರು, ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ, ನನ್ನನ್ನು ಆಗಲೇ ಹಿಡಿಸ್ಕೊಡ್ಬೋದಾಯ್ತಲ್ಲ. ಗೋಪಾಲ ಸ್ವಾಮಿ 5 ಕೋಟಿ ಕ್ಯಾಶ್ ತಂದವನೇ ಅಂದಮೇಲೆ ಅವರು ED ಅವ್ರ ಕಂಟ್ರೋಲ್ ಇದೆ. ಓಲಿ SITನ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ಪೊಲೀಸ್ SP ಅವರು ನಮ್ಮ ಸರ್ಕಾರದ ಮೇಲೆ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸು ಅವ್ರ ಕಂಟ್ರೋಲ್ ಇದೆ. ಅವತ್ತು ನನ್ನ ಹಿಡಿಸ್ಕೊಡ್ಬೋದಾಗಿತ್ತಲ್ಲ, ಸಂಧಾನಕ್ಕೆ ಬಂದಂಥ ಸಂದರ್ಭದಲ್ಲಿ ರೈಡ್ ಮಾಡ್ಬೋದಾಯ್ತಲ್ಲ. ಇದು ಸತ್ಯಾಸತ್ಯತೆ ನಡೀತಕ್ಕಂಥದ್ದು. ಎಲ್ಲ ಒಂದು ಕಡೆ ನನಗೆ ದೇವರಾಜೇಗೌಡನ ಮೇಲೆ ಅನುಮಾನ ಆಗ್ತಾಯಿದೆ, ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಎಲ್ಲರೂ, ಅಥವಾ ಇನ್ನೂ ಒಂದು ಇರ್ಬೋದು, ಈ JDS ಎಲ್ಲ ಮುಗಿದೋಗ್ತಾ ಇರೋ ಪಕ್ಷ, ನಾನು ಇವ್ರ ಮೇಲೆ ಬೈಕೊಂಡವ್ರು ನನ್ನ ಹೆಸರು ಇನ್ನೂ ಪ್ರಜ್ವಲ್ಸಲ್ಲ ಅಂತೇಳಿ ದೇವೇಗೌಡರ ಕುಟುಂಬ ಮುಗಿದೋಗ್ತಾ ಇರೋದು ಅಂತ ಅವನು ಭಾವಿಸ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೇಲೆ ತೆಗೆದು ಇದನ್ನು ಹಾಕ್ಬಿಟ್ರೆ ಹಾಗೆ, ಪೆನ್ ಡ್ರೈವ್ ಹೋಗೋಣ ಯಾಕೆ, ಈ ಥರ ಹೇಳಿದರೆ ಏನಾಗ್ಬೋದು? ನಿಜವಾದ ಸಾಕ್ಷಿಗಳನ್ನ ಎಲ್ಲೋ ನಾನು ಅಥವಾ ಇನ್ನೊಬ್ಬ ಶಿವರಾಮಗೌಡನಂತವ್ರು ಹೋಗಿ ಫೋನಲ್ಲಿ ಮಾತಾಡಿದರೆ ಅದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು, ಅದನ್ನೇ ಕೋಟೆಲ್ಲ ಹಾಕ್ಕೊಂಡು ಹಿಂಗೆ ಮಾಡಿದ್ದಾರೆ ಅಂತ ದೊಡ್ಡ ವಿಚಾರ ಮಾಡಿ ಪ್ರಚಾರ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ NDA ಜೊತೆ ಕೆಲಸ ಮಾಡಲ್ಲ ಅಂತ ಹಾಸನದಲ್ಲಿ ಪ್ರೆಸ್ಸಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ಕುಮಾರಸ್ವಾಮಿ ಜೊತೆ ಸಂಬಂಧ ಬೆಳೆಸ್ತಾರೆ. ನನಗೆ ಒಂದು ಪ್ರಶ್ನೆ ಆಗ್ತಾಯಿದೆ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಕೂಡ ಏನಾದ್ರು ಈ ರೇವಣ್ಣನ ಮೇಲೆ ಗನ್ ಇಟ್ಬಿಟ್ಟು ನಮ್ಮ DK ಶಿವಕುಮಾರ್ ಆರ್ಸೋಕೆ ಹೊರಟವ್ರ ಅಂತ. ಈಗ ನಮ್ಮ ಸಮಾಜದಲ್ಲಿ ದೇವೇಗೌಡರು ಬಿಟ್ಟರೆ DK ಶಿವಕುಮಾರ್ ಅತ್ಯುನ್ನತಕ್ಕೆ ಬೆಳೀತಾ ಇರ್ತಕ್ಕಂಥ ರಾಜ್ಯದ ನಾಯಕ ನಮ್ಮ ಸಮಾಜದಲ್ಲಿ. ಸೊ ಈ ನಾಯಕನ ಕುಗ್ಗಿಸ್ಲಿಕ್ಕೆ ಇಲ್ಲ ಒಂದು ಕಡೆ ಇವನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿ ವ್ಯಾಪಾರ ಮಾಡ್ತಾವನ ಅನ್ನೋ ಒಂದು ಅನುಮಾನ ನನಗೆ ದೇವರಾಜೇಗೌಡರ ಮೇಲೆ ಮೂಡ್ತಾ ಇದೆ. ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿ ಇಲ್ಲದೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರುದ್ಧ ಸುಮ್ಮನೆ ಸುಳ್ಳು ಹೇಳಿಕೆ ನೀಡಿರುವ ಬಗ್ಗೆ ತನಿಖೆ ಕೈಗೊಳ್ಳುವಂತೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಹಾಗೂ ಪಕ್ಷದ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಮಾತನಾಡಿ, ಹಾಸನ ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಮತ್ತು ಶಾಸಕರಾದ HD ರೇವಣ್ಣನವರ ವಿರುದ್ಧ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದ್ದು, ಈ ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಮಾಡುವಂತೆ SITಗೆ ರಾಜ್ಯ ಸರ್ಕಾರವು ವಹಿಸಿರುತ್ತದೆ. ಈ ನಿಟ್ಟಿನಲ್ಲಿ ತನಿಖೆ ಸಹ ಪ್ರಾರಂಭವಾಗಿದೆ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಇದೇ ಪೆನ್ಡ್ರೈವ್ ವಿಚಾರವಾಗಿ ಆರೋಪ ಮಾಡಿರುವ ಬಿಜೆಪಿ ಮುಖಂಡರಾದ ವಕೀಲ ದೇವರಾಜೇಗೌಡ ಎಂಬುವರ ವಿರುದ್ಧ ಸಹ ಅತ್ಯಾಚಾರದ ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿ ದೇವರಾಜೇಗೌಡ ಇವರು ಈಗಾಗಲೇ ದಸ್ತಗಿರಿಯಾಗಿದ್ದು ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ. ಈ ಮಧ್ಯೆ ನ್ಯಾಯಾಲಯದ ಆದೇಶದ ಮೇರೆಗೆ ತನಿಖೆಗಾಗಿ ಪೊಲೀಸ್ ವಶಕ್ಕೆ ಪಡೆದಿರುತ್ತಾರೆ. 3 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಬಳಿಕ ಕಳೆದ 3 ದಿನಗಳ ಹಿಂದೆ ಪುನಃ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ದೇವರಾಜೇಗೌಡ ಅವರನ್ನ ಕರೆತಂದ ವೇಳೆ ಪೊಲೀಸ್ ಕಸ್ಟಡಿಯಲ್ಲಿರುವ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ವಿರುದ್ಧ ಸುಳ್ಳು ಆರೋಪ ಮಾಡಿರುತ್ತಾರೆ ಎಂದು ದೂರಿದರು. ಅಲ್ಲದೆ 500 ಕೋಟಿ ಆಫರ್ ಕೊಟ್ಟಿದ್ರು, 5 ಕೋಟಿ ಅಡ್ವಾನ್ಸ್ ಆಗಿ ಕಳುಹಿಸಿದರೆಂದು ಮಾಡಿರುವ ಆರೋಪ ಕೇವಲ ಕಲ್ಪಿತವಾದ ಮತ್ತು ಸೃಷ್ಟಿ ಮಾಡಿದ ಹೇಳಿಕೆಯಾಗಿದೆ. ಈ ರೀತಿ ಹೇಳಿಕೆ ನೀಡಲು ಈ ವ್ಯಕ್ತಿಗೆ ಪ್ರೇರಣೆ ನೀಡಿದವರು ಅಥವಾ ಆತನ ಬೆನ್ನಿಗೆ ನಿಂತು ಬೆಂಬಲ ನೀಡುತ್ತಿರುವ ವ್ಯಕ್ತಿ ಯಾರು, ಇದರಲ್ಲಿ ಯಾರ ಕೈವಾಡ ಇದೆ ಎಂಬ ಬಗ್ಗೆ ಸತ್ಯಾಸತ್ಯತೆ ತಿಳಿಯಬೇಕಾಗಿರುತ್ತದೆ.
ಅಲ್ಲದೆ ಇನ್ನೂ ಹಲವು ಆರೋಪಗಳನ್ನು ಸಹ ಸುಮ್ಮನೆ ಮಾಡಿರುತ್ತಾರೆ. ಇವರು ಈ ರೀತಿ ಹೇಳಿಕೆ ನೀಡಲು ಪ್ರೇರಣೆ ನೀಡಿದವರು ಯಾರೆಂದು ಗೊತ್ತಾಗಬೇಕಾಗಿದೆ. ಜೈಲಿನಲ್ಲಿದ್ದ ಕಾಲಕ್ಕೆ ಮತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದ ಕಾಲಕ್ಕೆ ದೇವರಾಜೇಗೌಡರನ್ನ ಯಾರ್ಯಾರು ಭೇಟಿ ಮಾಡಿರುತ್ತಾರೆ, ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಪ್ರಭಾವಿ ವ್ಯಕ್ತಿಗಳು ಯಾರು, ಯಾವ ರಾಜಕೀಯ ವ್ಯಕ್ತಿಗಳ ಕೈವಾಡವಿದೆ ಎಂಬ ಬಗ್ಗೆ ಕೂಲಂಕುಷವಾಗಿ ತನಿಖೆ ಕೈಗೊಂಡು ನಿಜಾಂಶವಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 84/24 ಅಡಿನಲ್ಲಿ ನೋಂದಣಿಯಾಗಿರ್ತಕ್ಕಂಥ ಪ್ರಕರಣದಲ್ಲಿ ಅಸ್ಥಿರ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡರವ್ರನ್ನ ದಸ್ತಗಿರಿ ಮಾಡಿದ್ದಾರೆ. ಹಾಗೇನೆ ದಸ್ತಗಿರಿ ಮಾಡಿದಂಥ ಅವ್ರು ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೊಳೆನರಸೀಪುರದ ಟೌನ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 33/24ಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿ ತಗೊಂಡಂಥ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ದೇವರಾಜೇಗೌಡರವರು ಕಾಂಗ್ರೆಸ್ ಮುಖಂಡರಾದಂಥ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ವಿರುದ್ಧ ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಕಾಲಕ್ಕೆ ಅಥವಾ ನ್ಯಾಯಾಂಗ ಬಂಧನದಲ್ಲಿದ್ದ ಕಾಲಕ್ಕೆ ನ್ಯಾಯಾಂಗದ ಅನುಮತಿ ಇಲ್ಲದೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ದೇವರಾಜೇಗೌಡರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು. ಈ ವಿಚಾರವಾಗಿ ಅವರಿಂದ ಯಾರಿದ್ದಾರೆ, ಇದಕ್ಕೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಇದರಿಂದ ಇರ್ತಕ್ಕಂಥ ಪ್ರಭಾವಿತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಈ ದಿವಸ ನಾವು ಹಾಸನದ ಜಿಲ್ಲಾ ಪೊಲೀಸ್ SP ಅವರಿಗೆ ದೂರನ್ನ ಕೊಟ್ಟಿದ್ದೇವೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ. ಈ ನಿಟ್ಟಿನಲ್ಲಿ ದಯಮಾಡಿ ದೇವರಾಜೇಗೌಡರನ್ನ ಈ ನಿಟ್ಟಿನಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಅವರ ತನಿಖೆಗೊಳಪಡಿಸಿ. ಏನು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದ್ ದಿವಸ ಒಬ್ಬ ವ್ಯಕ್ತಿ ವಿರುದ್ಧ ಕೊಡ್ತಾರೆ, ಒಂದು ಕಾಂಗ್ರೆಸ್ನವ್ರ ವಿರುದ್ಧ ಕೊಡ್ತಾರೆ, JS ವಿರುದ್ಧ ಕೊಡ್ತಾರೆ, ಬಿಜೆಪಿ ಪರವಾಗಿ ಮಾತಾಡ್ತಾರೆ. ಈ ವ್ಯಕ್ತಿಯನ್ನ ಬ್ರೈನ್ ಮ್ಯಾಪಿಂಗ್ ಮಾಡೋ ಮೂಲಕ ಸತ್ಯಾಸತ್ಯತೆಯನ್ನು ಹೊರತರಬಹುದು. ಏನು ಇತ್ತೀಚಿನ ದಿನಗಳಲ್ಲಿ ಹಾಸನದ ಮರ್ಯಾದೆಯನ್ನ ಬೀದಿಯಲ್ಲಿ ಹಾಳು ಮಾಡಿದ್ದಾನೆ ಈ ಒಂದು ದೇವರಾಜೇಗೌಡ. ಅವನ ವರ್ತನೆನೇ ಅನುಮಾನಾಸ್ಪದವಾಗಿದೆ. ದಿನಕ್ಕೊಂದು ಹೇಳಿಕೆ ಕೊಡುವಂಥದ್ದು, ಬಾಯಿಗೆ ಬಂದಾಗ ಮಾತಾಡುವಂಥದ್ದು. ಇಲ್ಲೋ ಒಂದ್ ಕಡೆ ಹಾಸನದ ಇಡೀ ಮರ್ಯಾದೆಯನ್ನ ಕಳೆದಿರುವಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ದೇವರಾಜೇಗೌಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾನೇನ್ ಮಾತನಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆ ಕೂಡ ಆತನಿಗಿಲ್ಲ. ಎಲ್ಲೋ ಒಂದ್ ಕಡೆ ಅವನ್ನ ಫಸ್ಟ್ ನಿಮಾನ್ಸಿಗೆ ಸೇರಿಸಿ ಅಲ್ಲಿ ಸರಿಯಾದ ಚಿಕಿತ್ಸೆ ಕೊಡಿಸಿ ಅವನಿಗೆ ಸರಿಯಾದ ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯಾಸತ್ಯತೆಗಳು ಬಯಲಿಗೆ ಬರ್ತದೆ ಅಂತೇಳಿ ನನ್ನ ಇಚ್ಛೆ. ಮೊನ್ನೆ ದಿಢೀರ್ನೆ ನಮ್ಮ ಏನು SP ಅವರು ಇದ್ದಾರೆ, ಅವತ್ತು ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗುವಾಗ ಭದ್ರತೆ ಅನ್ನೋದು ಆಗಿರ್ಬೇಕು. ಒಬ್ಬ ಆರೋಪಿ ಸ್ಥಾನದಲ್ಲಿರೋರಿಗೆ ಅವನು ಮೀಡಿಯಾದಲ್ಲಿ ಮಾತಾಡೋಕೆ ಬಿಟ್ಟವ್ರು ಯಾರು, ಈ ಇದರಿಂದ ಯಾರಿದ್ದಾರೆ, ಇವೆಲ್ಲವೂ ಕೂಡ ಎಲ್ಲೋ ಬೇರೆ ಯಾರೋ ವ್ಯಕ್ತಿಗಳು ಹಿಂದೆ ನಿಂತು ಮಾತಾಡಿಸ್ತಾ ಇದ್ದಾರೆ ಅಂತೇಳಿ ನಮ್ಮ ಭಾವನೆ. ಆಮೇಲೆ ಬಿಟ್ಟಿರುವಂತದ್ದೇ BJP ಅವರು, ಪೆನ್ ಡ್ರೈವ್ ಬಿಟ್ಟಿರೋರೇ BJP ಅವರು. ನನ್ನ ಪ್ರಕಾರ ಇದನ್ನ ವಿನಾಕಾರಣ ನಮ್ಮ ಮೇಲೆ ಗೋಬೆ ಕೂರಿಸುವಂತದ್ದು, ಕಾಂಗ್ರೆಸ್ನ ಖಳನಾಯಕ ರೀತಿ ನೋಡುವಂಥದ್ದು ಇದು ತಪ್ಪು ನನ್ನ ಪ್ರಕಾರವಾಗಿ. ಮುಂದಿನ ದಿನಗಳಲ್ಲಿ ಸೂಕ್ತ ತನಿಖೆ ನಡೆಸಲಿ, ಸತ್ಯಾಸತ್ಯತೆ ಬಯಲಿಗೆ ಬರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸನದ ಮರ್ಯಾದೆಯನ್ನು ಹಾಳು ಮಾಡ್ತಾ ಇರುವಂತಹ ದೇವರಾಜೇಗೌಡನಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಂಗಸ್ವಾಮಿ ಬನವಾಸಿ, ಗುರು ರಂಜಿತ್, ರಘು ಚಂದ್ರಶೇಖರ್, ಶಿವಕುಮಾರ್, ಆಶು ಅಸೀಫ್, ಸುಜಿತ್ ನಾರಾಯಣ್, ಪ್ರಕಾಶ್ ಹಾಜರಿದ್ದರು. ಹಿಂದುಳಿದ ವರ್ಗಗಳ ಬಗ್ಗೆ ಜಾಲತಾಣದಲ್ಲಿ ಪೋಸ್ಟ್ ಹಾಕಿಕೊಂಡಿರುವ ನಾಗೇಶ್ಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕಾಂಗ್ರೆಸ್ ಮುಖಂಡ ಬನವಾಸಿ ರಂಗಸ್ವಾಮಿ ಆಗ್ರಹಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಿಡಿಗೇಡಿ ಬಿಜೆಪಿ ಕಾರ್ಯಕರ್ತನೋರ್ವ ಮುಸ್ಲಿಂ, ಕ್ರಿಶ್ಚಿಯನ್ ಹಾಗೂ ಅಲ್ಪಸಂಖ್ಯಾತರು ಸೇರಿ ಕಾಂಗ್ರೆಸ್ಗೆ ಸಹಕಾರ ಕೊಡುತ್ತಿದ್ದಾರೆ. ದೇಶದ್ರೋಹಿಗಳೆಂದು ಜಾಲತಾಣಗಳಲ್ಲಿ ಪೋಸ್ಟರ್ ಹಾಕಲಾಗಿದ್ದು, ಆತನಿಗೆ ಕಠಿಣ ಶಿಕ್ಷೆ ಏನಾದರೂ ಕೊಡದಿದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ದೇಶದಲ್ಲಿರುವ ಎಲ್ಲರೂ ಕೂಡ ಅಣ್ಣ ತಮ್ಮನಿದ್ರಂತೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಬಾಳಿ ಬದುಕುತ್ತಿದ್ದೇವೆ. ಆದರೆ ಇದಕ್ಕೆ ಹುಳಿ ಹಿಂಡುವ ಕೆಲಸ ಬಿಜೆಪಿಯ ಕೆಲ ಕಾರ್ಯಕರ್ತರು ಮಾಡುತ್ತಿದ್ದಾರೆ. ಕೂಡಲೇ ನಾಗೇಶ್ ಎನ್ನುವ ವ್ಯಕ್ತಿಯನ್ನ ಗಡೀಪಾರು ಮಾಡಿ ಶಿಕ್ಷೆ ವಿಧಿಸುವಂತೆ ಆಗ್ರಹ ವ್ಯಕ್ತಪಡಿಸಿದರು. ಈ ಕಾರ್ಯಕರ್ತ ಒಬ್ಬ ಕಿಡಿಗೇಡಿ ಇದ್ದಾನೆ. ಮುಸಲ್ಮಾನರು ಮತ್ತೆ ಕ್ರಿಶ್ಚಿಯನ್ನು ಎಲ್ಲರೂ ಕೂಡ ಅಲ್ಪಸಂಖ್ಯಾತರು ಸೇರಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ದೇಶದ್ರೋಹಿಗಳು ಅಂತೇಳಿ ಪೋಸ್ಟ್ ಹಾಕೊಂಡಿದ್ದಾನೆ. ದಯಮಾಡಿ ಇವಾಗ ಬಂಧಿಸಿದ್ದಾರೆ ಅಂತ ಕೇಳಿದ್ದೀವಿ. ಅವನಿಗೆ ಬಂಧಿಸೋದು ಅಲ್ಲದೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಕಠಿಣ ಶಿಕ್ಷೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ದೇಶ ಎಲ್ಲರೂ ಕೂಡ ಅಣ್ತಂದಿರ ಥರ ಬಾಳಿ ಬದುಕ್ತಾ ಇದ್ದೀವಿ. ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ರು ಸಹೋದರತ್ವದಿಂದ ನಾವೆಲ್ಲ ಬಾಳ್ತಾ ಇದ್ದೀವಿ. ಇದಕ್ಕೆ ಉಳಿ ಹಿಂಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ BJP ಒಂದು ಸ್ವಲ್ಪ ಚೇಲಾಗಳು. ಎಲ್ಲೋ ಒಂದು ಕಡೆ ಇವನ್ನ ಗಡಿಪಾರು ಮಾಡಬೇಕು. ಇವನ್ನ ಯಾರೋ ಮಾಡಿದ್ದಾನೆ, ಪೋಸ್ಟ್ ಹಾಕೊಂಡಿದ್ದಾನೆ, ನಾಗೇಶನ್ನ ಗಡಿಪಾರು ಮಾಡಬೇಕು. ಅದಲ್ಲದೆ ಅವನಿಗೆ ಶಿಕ್ಷೆ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಈಗ ಜಾಹೀರಾತು. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್.
ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ಸ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್ಸ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಸುಜಲಾ ಪಿಯು ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಅಧ್ಯಯನ ಪದವಿ ಪೂರ್ವ ಕಾಲೇಜು, ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ ಪಿಯು ಕಾಲೇಜು, 60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172357504 ಮತ್ತು 9019526599. ಹಾಸನ ಜನತೆಗೆ ನಮಸ್ಕಾರ. ಸೊ ನಾವು ಹಾಸನದಲ್ಲಿ ಒಂದು ಹೊಸ ವಿನೂತನ ಒಂದು ಪಿ ಯು ಕಾಲೇಜ್ ಓಪನ್ ಆಗಿದೆ. ಅದರ ಹೆಸರು ಅಧ್ಯಯನ ಪಿ ಯು ಕಾಲೇಜ್ ಅಂತ. ಸೊ ನಿಮಗೆ ಚೇಂಜ್ ಬೇಕು ಅಂತ ಅಂದರೆ, ಹಾಸನದಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಬೇಕು ಅಂತ ಅಂದರೆ ನಮ್ಮ ಅಧ್ಯಯನ ಪಿ ಯು ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರು 10th ಎಕ್ಸಾಮ್ ಬರೆದಿದ್ದೀರಾ, ಅದು CBSE ಬೋರ್ಡ್ ಇರ್ಬೋದು, ICSE ಬೋರ್ಡ್ ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು, ಇವರೆಲ್ಲ ನಮ್ಮ ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ಕಾಲೇಜಿಂದ ಮೇನ್ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಈ ಕಾಲೇಜ್ ಸ್ಟಾರ್ಟ್ ಆಗಿರೋದೇ ಲೆಕ್ಚರ್ಸ್ಗಳಿಂದ, ಮೀನ್ಸ್ ಫ್ರಮ್ ದ ಟೀಚರ್ಸ್ ಫಾರ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಬೈ ದ ಸ್ಟೂಡೆಂಟ್ಸ್ ಅಂತ. ಯಾಕಂದರೆ ಒಂದು ಒಳ್ಳೆ ಫೆಸಿಲಿಟಿ ಇದೆ, ಒಳ್ಳೆ ಲ್ಯಾಬ್ ಫೆಸಿಲಿಟಿ ಇದೆ ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಆ್ಯಂಡ್ ಈವ್ನಿಂಗ್ ನಮಗೆ ಸ್ಟಡಿ ಅವರ್ಸ್ ಇರುತ್ತೆ, ಅಲ್ಲಿ ನಮ್ಮ ಟೀಚರ್ಸ್ಗಳೇ ಓದಿಸ್ತಾ ಇರ್ತಾರೆ. ಆ್ಯಂಡ್ ಕಾಲೇಜಲ್ಲಿ ನಮ್ಮಲ್ಲಿ ಫಿಸಿಕ್ಸಲ್ಲಿ ತೊಗೊಂಡ್ರೆ ನಮಗೆ ಹೇಮಂತ್ ಸರ್ ಅಂತ ಇದ್ದಾರೆ, ಕೆಮಿಸ್ಟ್ರಿ ನಾನೇ ಮಾಡ್ತಾ ಇದ್ದೀನಿ,
ಅದೇ ರೀತಿ ಮ್ಯಾಥ್ಸ್ ಬಂದು ಚೇತನ್ ಸರ್ ಅಂತ ಮಾಡ್ತಾ ಇದ್ದಾರೆ, ಆ್ಯಂಡ್ ಬಯಾಲಜಿ ಬಂದು ಮೋಹನ್ ಸರ್ ಅಂತ. ಹಾಗೆ ಒಂದು ವಿನೂತನ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇಂಟಿಗ್ರೇಟೆಡ್ ಬ್ಯಾಚ್ ಇದೆ, ಅಂದರೆ ಥಿಯರಿ ಅಲಾಂಗ್ ವಿತ್ ಇಂಟಿಗ್ರೇಟೆಡ್ ಬ್ಯಾಚ್ ಆದ KCET, ನೀಟ್, JEE, ನಾಟಾ, NDA ಎಕ್ಸಾಮ್ಸ್ ಇವೆಲ್ಲ ಒಟ್ಟಿಗೆ ನಮಗೆ ಕೋಚಿಂಗ್ ನೀಡ್ತಾ ಇರೋದ್ರಿಂದ ಸೆಕೆಂಡ್ PUC ಬಂದಮೇಲೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಅಧ್ಯಯನ PU ಕಾಲೇಜಿಗೆ ಬನ್ನಿ. ಥ್ಯಾಂಕ್ ಯು. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಅಂಕ ಗಳಿಸಲು ಕಷ್ಟಪಡ್ತಿದ್ದಾರಾ? ಅವರಿಗೆ ಕೋಚಿಂಗ್ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಹಾಸನ ನಗರದಲ್ಲಿ ಅತ್ಯುತ್ತಮ ಕೋಚಿಂಗ್ ಸೆಂಟರ್ ಎಂದೇ ಹೆಸರುವಾಸಿಯಾದ ವಿಸ್ತಾರ ಅಕಾಡೆಮಿ. ವಿಸ್ತಾರ ಅಕಾಡೆಮಿಯು 5ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಓದುತ್ತಿರುವ ICSE, CBSE ಮತ್ತು ಸ್ಟೇಟ್ ಬೋರ್ಡ್ ಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಹೆಚ್ಚಿನ ಅಂಕ ಗಳಿಸುವ ಸಲುವಾಗಿ ನುರಿತ ಶಿಕ್ಷಕರು ಮತ್ತು ವಿಷಯ ತಜ್ಞರಿಂದ ಕೋಚಿಂಗ್ ನೀಡಲಾಗುತ್ತಿದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಪ್ರವೇಶಾತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಜಯಂತಿ 2024 ಅಂಗವಾಗಿ ನಡೆದ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಭಾವಮೂರ್ತಿಯ ಭವ್ಯ ಉತ್ಸವವು ನಾದಸ್ವರ, ಚಂಡೆವಾದನ, ಮಾತಿಯರ ಭಜನ ಕುಣಿತದೊಂದಿಗೆ ಅತ್ಯದ್ಭುತವಾಗಿ ವೈಭವಪೇತವಾಗಿ ಸಂಪನ್ನಗೊಂಡಿತು. ಹಾಸನ ನಗರದ ಉತ್ತರ ಬಡಾವಣೆಯಿಂದ ಪ್ರಾರಂಭವಾಗಿ ಅರಳಿಕಟ್ಟೆ ವೃತ್ತ, ಸಹ್ಯಾದ್ರಿ ಸರ್ಕಲ್ ಹೀಗೆ ಉತ್ತರ ಬಡಾವಣೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಂಚರಿಸಿ ನಂತರ ಸ್ವಸ್ಥಾನ ಸೇರಿತು. ಉತ್ಸವದಲ್ಲಿ ಚಂಡೆ, ಮದ್ದಳೆಯ ವಾದನಕ್ಕೆ ಯುವಕರು ಸೇರಿದಂತೆ ಮಾತೆಯರು ಸಹ ಕುಣಿದು ಜಗದ್ಗುರುಗಳಿಗೆ ಜೈಕಾರ ಹಾಕುವ ಮೂಲಕ ತಮ್ಮ ಭಕ್ತಿ ಉತ್ಸಾಹವನ್ನು ವ್ಯಕ್ತಪಡಿಸಿದರು. ಭಕ್ತಾದಿಗಳು ರಸ್ತೆಯನ್ನು ರಂಗೋಲಿಯಿಂದ ಸಿಂಗರಿಸಿ ಪೂಜೆ ಮಾಡಿಸುವ ಮೂಲಕ ಜಗದ್ಗುರುಗಳ ಕೃಪೆಗೆ ಪಾತ್ರರಾದರು. ಉತ್ಸವದಲ್ಲಿ ಮನೆ ಮನೆಯಲ್ಲಿ ಶ್ರೀ ಶಂಕರ ಪ್ರತಿಷ್ಠಾನದ ಅಧ್ಯಕ್ಷರಾದ HS ಬಾಲಸುಬ್ರಹ್ಮಣ್ಯ ಪ್ರಸಾದ್, ಕಾರ್ಯದರ್ಶಿಗಳಾದ ಗುರುಮೂರ್ತಿ, ಉಪಾಧ್ಯಕ್ಷರಾದ ರಂಜನಿ ಮಂಜುನಾಥ್, ಟ್ರಸ್ಟಿಗಳಾದ ಅಡ್ವೊಕೇಟ್ ಮಂಜುನಾಥ್ ಮೂರ್ತಿ, TH ಚಂದ್ರಶೇಖರ್, ಅಡಿಗೆ ನಾಗರಾಜ್, ಪಟ್ಟಾಭಿರ ಸ್ವಾಮಿ, ಭವಾನಿ, ಬಾಲಕೃಷ್ಣ, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮುಚ್ಚಿನಮನೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯ ಪ್ರವೇಶ ಹಾಗೂ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಗೂ ಅದ್ದೂರಿಯಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಲೂರು ತಾಲೂಕು ಕಾರ್ಜುವಳ್ಳಿ ಹಿರೇಮಠದ ಪೂಜ್ಯ ಶ್ರೀ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ದೇಗುಲ ಸಂಸ್ಕೃತಿಯಿಂದ ಸಂಸ್ಕಾರವನ್ನು ಪಡೆಯುವ ನಿಟ್ಟಿನಲ್ಲಿ ಭಕ್ತರು ಪ್ರಯತ್ನ ಮಾಡಬೇಕಿದೆ. ಕಾರಣ, ಇತ್ತೀಚಿನ ದಿನದಲ್ಲಿ ದೇಗುಲ ಕಟ್ಟಿಸಿ ಉದ್ಘಾಟನೆ ನಡೆಸಿ ಕೈ ತೊಳೆದುಕೊಳ್ಳುವ ಜನರೇ ಹೆಚ್ಚು. ನೂತನ ದೇಗುಲ ಉದ್ಘಾಟನೆಯಾದ ಬಳಿಕ ಕನಿಷ್ಠ ದಿನನಿತ್ಯ ಪೂಜೆ, ಭಜನೆ ಹಾಗೂ ಪ್ರವಚನ ಏರ್ಪಡಿಸುವ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನು ನೀಡುವ ಕೆಲಸ ಮಾಡಬೇಕೆಂದರು. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನ ದರ್ಶನವನ್ನ ಮಾಡೋದ್ರಿಂದ ಪುನರ್ಜನ್ಮ ಅಂತಕ್ಕಂಥದ್ದು ಪ್ರಾಪ್ತಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಕೊ ಬರ್ತಾರೆ. ಅಂತಹ ಪವಿತ್ರ ಕಲಶದ ಸಂಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನಾ ಅಧಿಕಾರಿಗಳು, ಒಳ್ಳೆಯ ಪುರೋಹಿತರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಪೂಜ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಸಾಂಗಮಂಗವಾಗಿ ಸಾಗಿಕೊಂಡು ಬಂದಿದವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದೇವಸ್ಥಾನ ಯಾವುದೇ ಆಗ್ಲಿ ಕೂಡ ಉದ್ಘಾಟನೆ ಮಾಡಿದ ನಂತರದಲ್ಲೂ ಕೂಡ ಅದಕ್ಕೆ ನೀವು ಮಹತ್ವವನ್ನು ಕೊಟ್ಟಿದ್ದೇ ಆದ್ರೆ ಆ ಕ್ಷೇತ್ರದಲ್ಲಿ ಶಕ್ತಿ ಅನ್ನೋದು ಜಾಗೃತಗೊಳ್ಳುತ್ತದೆ, ಸಮ್ಮಿಲಿತಗೊಳ್ಳುತ್ತದೆ ಅಂತ ಹೇಳ್ತಾರೆ. ಒಂದ್ ಕಡೆ ಹೇಳ್ತಾರೆ, ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಹೇಳಿ, ಯಾರು ಆ ಪೂಜೆಯನ್ನ ಮಾಡ್ತಾರೆ, ಆ ಪೂಜೆ ಮಾಡ್ತಕ್ಕಂಥ ಪ್ರಭಾವದಿಂದ ಕಲ್ಲು ಕೂಡ ಶಂಕರತ್ವವನ್ನ ಪ್ರಾಪ್ತಿಗೊಳಿಸ್ಕೊಳ್ಳುತ್ತದೆ ಅಂತಕ್ಕಂಥ ಮಾತನ್ನ ಆ ಶಾಸ್ತ್ರಗಳ ಗ್ರಂಥಗಳು ಕರ್ಕೊಂಡ್ ಬರ್ತವೆ. ಬೇಲೂರು ಶಾಸಕ HK ಸುರೇಶ್ ಮಾತನಾಡಿ, ಭಾರತ ಗುರು ಸಂಸ್ಕೃತಿಯ ನಾಡು. ಈ ಕಾರಣದಿಂದಲೇ ಇಡೀ ವಿಶ್ವದಲ್ಲೇ ಭಾರತ ಗುರುಸ್ಥಾನಕ್ಕೆ ಏರಿದೆ. ಇತ್ತೀಚಿನ ದಿನದಲ್ಲಿ ಪ್ರತಿ ಗ್ರಾಮದಲ್ಲಿ ನೂತನ ದೇಗುಲಗಳು ನಿರ್ಮಾಣವಾಗುತ್ತಿರುವುದು ನಿಜಕ್ಕೂ ಸಂತೋಷದ ವಿಷಯವಾಗಿದೆ. ದೇವರ ದಯೆಯಿಂದ ಈ ಬಾರಿ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬರುತ್ತಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಲು ಅವರಿಗೆ ಮಳೆ, ಬೆಳೆ ಮತ್ತು ಉತ್ತಮ ಬೆಲೆ ಸಿಗಲಿ ಎಂದ ಅವರು, ಮುಚ್ಚಿನಮನೆ ಗ್ರಾಮದಲ್ಲಿ ನಿರ್ಮಿಸಿದ ನೂತನ ದೇಗುಲದ ಉದ್ಘಾಟನೆಗೆ ಕೋಡಿಮಠದ ಶ್ರೀಗಳು, ಕಾರ್ಜುವಳ್ಳಿ ಶ್ರೀಗಳು ಹಾಗೂ ಹುಲಿಕೆರೆ ಮಠದ ಶ್ರೀಗಳು ಸೇರಿದಂತೆ ನಾನಾ ಗಣ್ಯರು ಬಂದಿರುವುದು ಹರ್ಷದ ಸಂಗತಿ ಎಂದರು. ಭ್ರಷ್ಟಾಚಾರ ರಹಿತವಾದಂತಹ ಸೇವೆಯನ್ನ ಮಾಡಬೇಕು ಅಂತಂತ ಗುರಿ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಗುರುಗಳಿದ್ದಾರೆ. ಹಾಗಾಗಿ ಗುರುಗಳನ್ನ ಸ್ಮರಣೆಯನ್ನ ಮಾಡ್ತಾ ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ನನಗೆ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಬಹುಶಃ ಅದಕ್ಕೆ ಸಂಪೂರ್ಣ
ನಮ್ಮ ಕೋಡಿಮಠ ಸ್ವಾಮೀಜಿ ನನಗೆ ಇವತ್ತೂ ಸಹ ಯಾವ ರೀತಿ ಅಂದರೆ ಅವರ ಸ್ವಂತ ಮಗನ ರೀತಿಯಲ್ಲಿ, ತಮ್ಮನ ರೀತಿಯಲ್ಲಿ, ಏನೋ ಸುರೇಶ ಚೆನ್ನಾಗಿದೆಯೇನೋ ಅಂತಕ್ಕಂಥ ಪ್ರೀತಿ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಈ ಭಾಗದ ರೈತಾಪಿ ಜನಗಳಿಗೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಆಗಿ ಎಲ್ಲರೂ ಸಮೃದ್ಧಿಯಿಂದ ಇರಲಿಕ್ಕೆ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಕೋಡಿಮಠ ಮಹಾಸಂಸ್ಥಾನ ಹಾರ್ನಳ್ಳಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು, ಸಕ್ರಾಯಪಟ್ಟಣದ ಹೋಬಳಿ ಹುಲಿಕೆರೆ ದೊಡ್ಡ ಮಠದ ಪೂಜ್ಯ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್, ಪ್ರದೀಪ್, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್, ಶಿವಕುಮಾರ್, ನಿರಂಜನ್, ಯಶವಂತ್, ತೇಜಕುಮಾರ್, ಶಂಕರ್ ಹಾಜರಿದ್ದರು. ಜಿಲ್ಲಾ ಒಕ್ಕಲಿಗರ ಸಂಘದ ಕಟ್ಟಡ ನಿರ್ಮಾಣಕ್ಕಾಗಿ ದಾನಿಗಳಾದ ಪಿಕ್ಚರ್ ಪ್ಯಾಲೇಸ್ ಚಿತ್ರಮಂದಿರದ ಮಾಲೀಕರಾದ ಎಂಆರ್ ಪುಟ್ಟಸ್ವಾಮಿ ಅವರು ಸುಮಾರು 1 ಎಕರೆಯಷ್ಟು ಜಾಗವನ್ನು ದಾನ ನೀಡಿದ್ದು, ಇವರನ್ನು ನೆನಪಿಸಿಕೊಳ್ಳುವ ಮನಸ್ಥಿತಿ ಬೆಳೆಸಿಕೊಂಡು ಅವರ ಹೆಸರು ಉಳಿಸುವ ಕಾರ್ಯಕ್ರಮ ರೂಪಿಸಬೇಕು. ಇಲ್ಲವಾದರೆ ಮೇ 22ರಂದು ಕಟ್ಟಡದ ನಾಮಫಲಕ ಅಳವಡಿಸುವ ಕಾರ್ಯಕ್ರಮ ಎಂಆರ್ ಪುಟ್ಟಸ್ವಾಮಿ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗುವುದೆಂದು ಸಾಮಾಜಿಕ ಕಾರ್ಯಕರ್ತ ಪ್ರವೀಣ್ ಗೌಡ ಎಚ್ಚರಿಸಿದರು. ದಲಿತರಿಗೆ ಶೋಷಣೆ ಆಗ್ತೈತೆ ಅಂತ ಹೇಳಿ ಮಾತು ಕೇಳಿ ಬಂದಾಗ ಗೌರ್ಮೆಂಟ್ ಶಾಲೆ ಕಟ್ಟಿಸ್ಕೊಟ್ರು ಅರಸೀಕೆರೆಯಲ್ಲಿ. ಅದನ್ನು ಕೂಡ ಇವತ್ತು ಅವ್ರ ಕುಟುಂಬದವ್ರು ಹೇಳ್ಕೊಂಡಿಲ್ಲ. ಇವತ್ತು ನಾವು ಅಭಿಮಾನಿ ಬಳಗವನ್ನ ಕಟ್ಟಿದೀವಿ. ಹಾಸನದಲ್ಲಿ ಪುರ್ಸಾಮಯ್ಯ ಅವರ ಪಿಕ್ಚರ್ ಪ್ಯಾಲೇಸ್ ಮಾಲೀಕರಾದಂತ ಪುರ್ಸಾಮಯ್ಯ ಚೌಡಯ್ಯನವರ ಅಭಿಮಾನಿ ಸಂಘ ಕಟ್ಟಿ ಇದೇ ಬುಧವಾರ ಅವ್ರನ್ನ ಒಂದು ಕಲ್ಲನ್ನ ಕೆತ್ತನೆ ಮಾಡಿಸಿ, ಮುಖವನ್ನ ಕೆತ್ತನೆ ಮಾಡಿಸಿ, ಅವ್ರನ್ನ ನೇಮ್ ಹಾಕ್ಸಿ, ಹೆಸರನ್ನ ಅದರಲ್ಲಿ ಹಾಕ್ಸಿ, ನಮ್ಮ DC ಆಫೀಸ್ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಇಟ್ಟು ಒಂದು ಅದನ್ನ ಪೂಜೆ ಮಾಡಿ ಅಂಬೇಡ್ಕರ್ ಸಾಹೇಬ್ರಿಗೆ ಒಂದು ಮಾಲಾರ್ಪಣೆಯನ್ನ ಮಾಡಿ ಒಂದು ಸುಮಾರು 100 ಜನ ಸೇರಿ ಇಲ್ಲಿಂದ ಮೆರವಣಿಗೆ ಹೋಗಿ ಆ ಕಲ್ಲನ್ನ ಹಾಕುವಂತ ಕೆಲಸವನ್ನ ಸ್ವತಃ ನಾನೇ ಮಾಡ್ತಾ ಇದ್ದೀನಿ ಸ್ವಾಮಿ. ನಾನ್ ಕೇಳಿದ್ದು ಬರೀ ಆ ಕಲ್ಲನ್ನ ಹಾಕಕ್ಕೆ ಒಂದು ಜಾಗ ಕೊಡಿ ಅಂತ ಕೇಳಿದೆ. ನಿಮ್ಮಲ್ಲಿ ಪ್ರತಿಮೆನೂ ಕೇಳಲಿಲ್ಲ ನಾನು. ಪ್ರತಿಮೆ ಅವರಿಗೂ ಇಷ್ಟ ಇರಲಿಲ್ಲ, ಅವ್ರ ಕುಟುಂಬದವ್ರಿಗೂ ಇಷ್ಟ ಇಲ್ಲ ಅಂತ ಹೇಳಿ ನಾನು ಪ್ರೆಸ್ ಮೀಟ್ ಮಾಡಿ ಆದ್ಮೇಲೆ ಅವ್ರ ಕುಟುಂಬದವರು ಪ್ರತಿಮೆ ಬೇಡ ಅಂತ ಅಂದ್ರು. ಏನು ಬೇಡ, ನಮ್ಮ ತಾತ ಅವರು ಸ್ಮರಿಸಿದ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ ಅಂತ. ಅವ್ರ ಕುಟುಂಬದವ್ರನ್ನ ಕೇಳಿದಂಗೆ ನಾನೇ ಸ್ವತಃ ಆ ಕಲ್ಲನ್ನ ಕೆತ್ತನೆ ಮಾಡಿಸಿ, ಅವ್ರ ಮುಖವನ್ನ ಕೆತ್ತನೆ ಮಾಡಿಸಿ ಆ ಜಾಗಕ್ಕೆ ಆ ಕಲ್ಲನ್ನ ಒಂದು ಗೋಡೆಗೆ ಹಾಕುವಂತ ಕೆಲಸವನ್ನ ನಾವೇ ಮಾಡ್ತಾ ಇದೀವಿ. ಅವ್ರ ಅಭಿಮಾನಿ ಬಳಗದಿಂದ ಸುಮಾರು 100 ಜನ ಸೇರಿ ಆ ಕೆಲಸವನ್ನ ಮಾಡ್ತಾ ಇದೀವಿ. ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯನ್ನ ಪೊಲೀಸರ ನೆರವಿನೊಂದಿಗೆ ತಮ್ಮ ಸುಪರ್ದಿಗೆ ಪಡೆದ ಹಾಸನ ಸಹಕಾರ ನಿಬಂಧಕರ ಅಧಿಕಾರಿಗಳು. ಬೇಲೂರು ಪಟ್ಟಣದಲ್ಲಿರುವ ತಾಲೂಕು ಒಕ್ಕಲಿಗರ ಸಂಘದಲ್ಲಿ ಕಳೆದ 2 ವರ್ಷಗಳಿಂದ ಆಡಳಿತ ಮಂಡಳಿ, ಒಕ್ಕಲಿಗರ ಸಂಘದ ಸದಸ್ಯರ ನಡುವೆ ನಡೆಯುತ್ತಿದ್ದ ಆಂತರಿಕ ಗುದ್ದಾಟದಿಂದ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿಯಲ್ಲಿ ಆಡಳಿತ ಮಂಡಳಿಯ ವಿರುದ್ಧ ಒಕ್ಕಲಿಗರ ಸಂಘದ ಗುಂಪೊಂದು ದೂರು ನೀಡಿದ ಹಿನ್ನೆಲೆ ಅಧಿಕಾರಿಗಳ ತಂಡ ಸಮಗ್ರ ದಾಖಲಾತಿಗಳ ಪರಿಶೀಲನೆ ನಡೆಸಿ ಸಮಿತಿಯ ವಿರುದ್ಧ ಅಡಾಕ್ ಕಮಿಟಿಯ ಆಡಳಿತ ಮಂಡಳಿ ವಿರುದ್ಧ ಈ ಹಿಂದೆ ನೋಟಿಸ್ ಜಾರಿ ಮಾಡಿ ಒಕ್ಕಲಿಗರ ಸಂಘದ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ, ಕೂಡಲೇ ಸಂಘದ ಎಲ್ಲ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಸಹಕಾರ ನಿಬಂಧಕರ ಕಚೇರಿಯ ಸುಪರ್ದಿಗೆ ನೀಡುವಂತೆ ಸೂಚಿಸಿದ ಹಿನ್ನೆಲೆ ಹಾಲಿ ಇದ್ದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶೈಲೇಶ್ ಗೌಡ, ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಇತರರು ಅಡಾಕ್ ಕಮಿಟಿ ವಜಾಗೊಳಿಸಿದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದ ಹಿನ್ನೆಲೆ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ಎಂದಿನಂತೆ ನಡೆಯುತ್ತಿತ್ತು. ಇದನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ ಕಾರಣ ನ್ಯಾಯಾಲಯ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಅಧಿಕಾರಿಗಳಿಗೆ ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ತಮ್ಮ ಸುಪರ್ದಿಗೆ ಪಡೆಯುವಂತೆ ಆದೇಶ ನೀಡಿತು. ಈ ಪ್ರಕಾರ ಹಾಲಿ ಇದ್ದಂತಹ ಅಡಾಕ್ ಕಮಿಟಿ ಆಡಳಿತ ಮಂಡಳಿಯವರಿಗೆ ಸಹಕಾರ ನಿಬಂಧಕರ ಅಧಿಕಾರಿಗಳು ನೋಟಿಸ್ ನೀಡಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಿ ನಮ್ಮ ಸುಪರ್ದಿಗೆ ನೀಡುವಂತೆ ತಿಳಿಸಿದರು. ಕಮಿಟಿಯವರು ಸುಪರ್ದಿಗೆ ನೀಡಿದ ಹಿನ್ನೆಲೆ ಎಂದಿನಂತೆ ಸಂಘದ ವ್ಯವಹಾರಗಳ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದರು. ಇಂದು ಏಕಾಏಕಿ ಹಾಸನ ಜಿಲ್ಲಾ ಸಹಕಾರ ನಿಬಂಧಕರ ಕಚೇರಿಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಕಚೇರಿಯ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀಮತಿ ಲೀಲಾ ಮತ್ತು ಅವರ ತಂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ಒಕ್ಕಲಿಗರ ಸಂಘದ ಬಳಿ ಬಂದು ಕಚೇರಿಯ ಬೀಗ ಒಡೆದು ಒಳಗೆ ತೆರಳಿ ಕಚೇರಿಯ ಒಳಗಿದ್ದ ಎಲ್ಲ ವಸ್ತುಗಳು ಮತ್ತು ದಾಖಲಾತಿಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಅವರ ಸುಪರ್ದಿಗೆ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿ ಅಂತ್ಯ ಹಿನ್ನೆಲೆ ಭಾರೀ ಭದ್ರತೆಯಲ್ಲಿ ವಕೀಲ ದೇವರಾಜೇಗೌಡರನ್ನ ಕೋರ್ಟ್ಗೆ ಕರೆತಂದ ಎಸ್ಐಟಿ. ವಕೀಲ ದೇವರಾಜೇಗೌಡ ನನ್ನ ಮೇಲೆ ಮಾಡಿರುವ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ.ಎ. ಗೋಪಾಲಸ್ವಾಮಿ ಹೇಳಿಕೆ.
ಪೊಲೀಸ್ ಕಸ್ಟಡಿ ವೇಳೆ ನ್ಯಾಯಾಲಯದ ಅನುಮತಿ ಇಲ್ಲದೆ ಡಿಕೆಶಿ ವಿರುದ್ಧ ಸುಳ್ಳು ಹೇಳಿಕೆ ನೀಡಿರುವ ದೇವರಾಜೇಗೌಡ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಆಗ್ರಹ. ಮತ್ತು ಬೇಲೂರು ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯನ್ನ ಪೊಲೀಸರ ನೆರವಿನೊಂದಿಗೆ ಸುಪರ್ದಿಗೆ ಪಡೆದ ಹಾಸನ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯ ಅಧಿಕಾರಿಗಳು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.